ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ. ಅವಾಗ ಅಲ್ಲಿ ಎರಡೇ ಥಿಯೇಟ್ರ್ ಇದ್ದಿದ್ದು, ಮಲ್ಲಿಕಾರ್ಜುನ HPC ಅಂದ್ಬಿಟ್ಟು. ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ, ಬಟ್ 5 ವರ್ಷ ನನಗೆ ಅವಾಗ ನಾಗರಹೊಳೆ 1977, 9 ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ. ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ, ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದು ನನಗೆ ಅಂಬರೀಷ್ ಮಾಮನಿಂದ. ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಇದ್ದು ಶಿವಮೊಗ್ಗದಲ್ಲಿ. ಅಂತ ಅನ್ನೋ ಒಂದು ಸಿನಿಮಾ ಸರ್, ಬಾಬು ಸರ್, ಐ ಡೋಂಟ್ ನೋ, ಬಟ್ ಒಂದು ಸಿನಿಮಾದಲ್ಲಿ ಈ ಥರ ಒಂದು ಕಮರ್ಷಿಯಲ್ ಎಲಿಮೆಂಟ್ನ ಮಕ್ಕಳಲ್ಲಿ ಫಸ್ಟ್ ಹುಟ್ಟಿಸಿದ್ದು ಅವಾಗ ನಾವು ಮಕ್ಕಳಲ್ಲಿ ಕೇಳ್ತಾ ಇದ್ದೀನಿ. ನೀವೇ ಸರ್. ಅಂಬರೀಷ್ ಮಾಮ ತುಂಬ ಮನೆಗೆ ಬರ್ತಾ ಇದ್ರು, ಬಟ್ ಅವ್ರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಸಿನಿಮಾ ಆದಮೇಲೆ ಸರ್. ಅಂತ ಆದಮೇಲೆ ಈ ಸಂಭ್ರಮದ ಬಗ್ಗೆ ಹೇಳಬೇಕು ಅಂದರೆ, ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂಥ ಒಂದು ಕಾಲ ಇದು. 2 ಸಿನಿಮಾ ಆಗ್ತಿದ್ದಂಗೆ 200 ಸಿನಿಮಾ ಮಾಡಿರುವಂಥ ವ್ಯಕ್ತಿಗಳನ್ನು ಮರೆಯುವಂಥ ಕಾಲ ಇದು. ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರು ನಿಮಗೆ ಬರೋ ಹಾಗೆ ಮಾಡಿದಂಥ ಚಿತ್ರರಂಗನ ಮರೆಯುವಂಥ ಕಾಲ ಇದು. ಅಂಥದ್ರಲ್ಲಿ ಹೆಮ್ಮೆ ಆಗುತ್ತೆ ನನಗೆ, ಬಿಕಾಸ್ ಇಲ್ಲಿ ಕೂತಿರೋರು, ಎದುರುಗಡೆ ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ. ಬಟ್ ಈ ಥರ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ 1000 ಅವಾರ್ಡ್ ಸೆರೆಮನೀಸ್ಕಿನ್ನ ಬೆಟ್ರ್ ಅಂತ ಅನ್ಸುತ್ತೆ ಇಂಥದ್ದು. ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೋತೀವಿ ನಾವು. ಅದರಲ್ಲಿ ಯಾವುದನ್ನು ಐ ಡೋಂಟ್ ಮೀನ್ ಟು ಹ್ಯೂಮಿಲಿಯೇಟ್ ಎನಿ ಅವಾರ್ಡ್ಸ್, ಬಟ್ ವಿ ಜಸ್ಟ್ ಗ್ಲೋರಿಫೈ ಅವರ್ ಸೆಲ್ಸ್. ದಟ್ ಸ್ಮಾಲ್ 1 year ಅಚೀವ್ಮೆಂಟ್. ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ್ಸ್ ಅಸ್, ಈ ಥರ ಒಂದು ಸಂಭ್ರಮದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಹೌ ಸ್ಮಾಲ್ ವಿ ಸ್ಟಿಲ್ ಆರ್. ನಾವಿನ್ನೂ ಎಷ್ಟು ಚಿಕ್ಕ ಕೆಲಸದಲ್ಲಿದ್ದೀವಿ, ಇನ್ನೂ ಏನೇನು ಮಾಡೋದಿದೆ ನಮಗೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ ಹಂಸಲೇಖ ಸರ್ ಸಾಂಗ್. ಇಟ್ ಈಸ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಸರ್, ಇಲ್ಲ ನಿಮ್ಮ ಅಚೀವ್ಮೆಂಟ್ಸು ನೀವು ಈ ಥರ ಒಂದು ಸಾಂಗ್ ಮಾಡ್ತೀರಾ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. 50 ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡಬೇಕು, ಅಂಥದ್ರಲ್ಲಿ ಒಬ್ರು ಹಂಸಲೇಖ ಅವ್ರು ಬಂದೊಂದು ಸಂಗೀತ ನೀಡಬೇಕು ಅಂದರೆ ಇವತ್ತಿಗೆ ಅದು ಸಾಧ್ಯನೇ ಆಗದಿರೋಂಥ ಒಂದು ಕೆಲಸ. ಫಸ್ಟ್ ಆಫ್ ಆಲ್ 50 ವರ್ಷ ಚಿತ್ರರಂಗದ ಇರೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಇದ್ದ ಮೇಲೆ ಹಂಸಲೇಖ ಅಂತವ್ರು ಒಂದು ಸಾಂಗ್ ಮಾಡಿಕೊಡ್ತಾರಂತ ಸಾಧ್ಯನೇ ಇಲ್ಲ. ಇಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಐ ಜಸ್ಟ್ ಸಾ. ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳಬಲ್ಲೆ ಸರ್. ವಿ ಆರ್ ಟೂ ಸ್ಮಾಲ್ ಇನ್ ಫ್ರಂಟ್ ಆಫ್ ಯು, ಎಲ್ಲರ ಮುಂದೆ. ಐ ಥಿಂಕ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆಫ್ ಹೆಲ್ತ್, ಬೆಸ್ಟ್ ಆಫ್ ಹ್ಯಾಪಿನೆಸ್. ಆ್ಯಂಡ್ ಈ ಪ್ರೋಗ್ರಾಮ್ ನಡೆಸ್ಕೊಟ್ಟು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದೀರ ಸರ್ ತಾವೆಲ್ಲ. ಐ ಥಿಂಕ್ ಇಟ್ಸ್ ವೆರಿ ಹ್ಯೂಮನ್, ಇಟ್ಸ್ ವೆರಿ ಹಂಬಲ್. ಆ್ಯಂಡ್ ಈ ಥರ ಕಾರ್ಯಕ್ರಮಕ್ಕೆ ಈ ಥರ ಹಾಲ್ ತುಂಬೋದಿದೆಯಲ್ಲ, ಅದು ನೋಡೋದಕ್ಕೆ ಇನ್ನೂ ಲಕ್ಷಣ. ಯಾವುದೋ ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತವೆ. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್. ಅಂಥದ್ರಲ್ಲೂ ಬಂದಿರೋ ವ್ಯಕ್ತಿಗಳು, ನಾನು ಹೇಳಿದ್ನಲ್ಲ, ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಆಯಿತು, ಬಂದ ಮೇಲೆ ನನಗೆ ಕೂತ್ಕೊಂಡು ಶೇಕ್ ಆಗಕ್ಕೆ ಸ್ಟಾರ್ಟ್ ಆದ, ಯಾರಪ್ಪ ಎದುರುಗಡೆ ಕೂತಿರೋದು ಅಂದ್ಬಿಟ್ಟು. ಸೊ ಇಟ್ಸ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ರಾಕ್ಲೈನ್ ಸರ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಬಾಬು ಸರ್, I never got an opportunity to work with you, but I had the opportunity to celebrate you on screen. Thank you so much. And ಪ್ರತಿಯೊಬ್ಬರಿಗೂ ಇಲ್ಲಿ ಇರೋರು ಎಲ್ಲರಿಗೂ ನಾನು ನಮಸ್ತೆ ಹೇಳ್ತಾ, ಸಾರಿ ಎಲ್ಲರಿಗಿಂತ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ, ಅದು ನಮ್ಮ ಕ್ಷಮೆ ಇರಲಿ. ಬಿಕಾಸ್ ಶೂಟಿಂಗ್ನ ನಾನು ಸ್ವಲ್ಪ ನಿಲ್ಲಿಸ್ಕೊಂಡಿದ್ದೀನಿ. ಸೊ ದಟ್ಸ್ ಆಲ್ ಇಟ್ ಇಸ್. ಥ್ಯಾಂಕ್ ಯು ಸೋ ಮಚ್.